ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ. ನಾವು NMMS ಪರೀಕ್ಷೆ 2022-23ಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. NMMS ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳು ಇರ್ತವೆ, ಒಂದು ಜಿಮ್ಯಾಟೋ, ಇನ್ನೊಂದು ಸ್ಯಾಟ್. ಆ ಸ್ಯಾಟಲ್ಲಿ ವಿಜ್ಞಾನ ವಿಷಯ ಇರುತ್ತೆ. ವಿಜ್ಞಾನದಿಂದ ಕೂಡ 35 ಪ್ರಶ್ನೆಗಳು ಬರ್ತವೆ. ನಾವು ಈಗಾಗಲೇ ಮೊದಲ ಪಾಠ ಆಗಿರ್ತಕ್ಕಂಥ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ 3 ಭಾಗಗಳಲ್ಲಿ ಒಟ್ಟು 60 ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ನೋಡಿದ್ದೀವಿ. ಓಕೆ, ಸೊ ಇವತ್ತಿನ 4ನೆಯ ಭಾಗದಲ್ಲಿ ಕೂಡ 20 ಪ್ರಶ್ನೆಗಳನ್ನು ತಂದಿದ್ದೀನಿ. ಇನ್ನೂ 15 ಪ್ರಶ್ನೆಗಳು ಈ ಪಾಠದಲ್ಲಿದ್ದಾವೆ. ಸೊ ಟೋಟಲಿ ಆಗಿರ್ತಕ್ಕಂಥ 95 ಕ್ವಶನ್ಸ್ಗಳನ್ನು ಈ ಪಾಠದಲ್ಲಿದ್ದಾವೆ. ಖಂಡಿತವಾಗಿ 2 ರಿಂದ 3 ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಬಂದೇ ಬರ್ತವೆ. ಸೊ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ವಿಡಿಯೋವನ್ನು ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ, ಹಾಗೂ ವಿಡಿಯೋಗೊಂದು ಲೈಕ್ ಇರಲಿ ಅಂತ ಹೇಳ್ತಾ 4ನೇ ಭಾಗದಲ್ಲಿ 20 ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 61. ಬೆಳೆಗಳಿಗೆ ನಿಯತವಾಗಿ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ಏನಂತ ಕರೀತಾರೆ? ಉತ್ತರ ಬಂದ್ಬಿಟ್ಟು ನೀರಾವರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 62. ನೀರೊದಗಿಸುವ ಆವರ್ತನವು ಯಾವ ಋತುಮಾನದಲ್ಲಿ ಹೆಚ್ಚಾಗಿರ್ತದ? ಸೊ ಬೇಸಿಗೆಯಲ್ಲಿ ಏನಾಗಿರ್ತದಪ್ಪ ಅಂದ್ರೆ ನೀರೊದಗಿಸ್ತಕ್ಕಂಥ ಆವರ್ತನ ಹೆಚ್ಚಿಗೆನೆ ಕಂಡು ಬರ್ತದೆ. 63. ಬೇಸಿಗೆಯಲ್ಲಿ ನೀರೊದಗಿಸುವ ಆವರ್ತನವು ಹೆಚ್ಚಾಗಿರಲು ಕಾರಣ ಏನು? ನೋಡಿ, ಮಣ್ಣು ಮತ್ತು ಎಲೆಗಳಿಂದ ನೀರಿನ ಆವೀಕರಣದ ದರ ಹೆಚ್ಚಾಗಿರ್ತದ ಬೇಸಿಗೆ ಕಾಲದಲ್ಲಿ. ಸೊ ಆ ಸಮಯದಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರೊದಗಿಸ್ತಕ್ಕಂಥ ಆವರ್ತನ ಹೆಚ್ಚಿಗೆನೆ ಇರ್ತದ. ಪ್ರಶ್ನೆ 64. ನೀರಾವರಿಯ ಮುಖ್ಯ ಆಕಾರಗಳು ಯಾವುವು? ಆಕಾರ ಅಂತಂದ್ರೆ ಸ್ತೋತ್ರಗಳು ಅಂತ ನಾವೇನು ಮಾಡ್ಬೋದಪ್ಪ ಅಂದರೆ ಕರಿಬೋದು. ಸೊ ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ಸರೋವರಗಳು, ನದಿಗಳು, ಆಣೆಕಟ್ಟುಗಳು ಮತ್ತು ಕಾಲುವೆಗಳು ಇವೆಲ್ಲ ಏನಿದಾವಪ್ಪ ಅಂದ್ರೆ ನೀರಾವರಿಯ ಮುಖ್ಯ ಆಕಾರಗಳೇ ಆಗಿದ್ದಾವೆ. ಪ್ರಶ್ನೆ 65. ಸಾಂಪ್ರದಾಯಿಕ ನೀರಾವರಿ ವಿಧಾನದ ಮುಖ್ಯವಾಗಿರ್ತಕ್ಕಂಥ ದೋಷ ಅಥವಾ ಹಾನಿ ಏನಂತಂದ್ರೆ ಈ ವಿಧಾನದಲ್ಲಿ ಜಾನುವಾರು ಮತ್ತು ಮನುಷ್ಯರ ಶ್ರಮ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿಗೆನೆ ಬೇಕಾಗ್ತದ. ಸೊ ಅದಕ್ಕಾಗಿ ಈ ಪದ್ಧತಿ ಏನು ಮಾಡ್ತಾ ಇಲ್ಲ, ರೀಸೆಂಟ್ ಆಗಿ ಪ್ರಸ್ತುತ ದಿನಗಳಲ್ಲಿ ಅದನ್ನು ಬಳಕೆ ಮಾಡೋದಿಲ್ಲ. 66. ವಿವಿಧ ಸಾಂಪ್ರದಾಯಿಕ ವಿಧಾನಗಳನ್ನು ತಿಳಿಸಿ. ಹಾಗಾದ್ರೆ ಸಾಂಪ್ರದಾಯಿಕ ಅಂದ್ರೆ ಪ್ರಾಚೀನ. ಓಕೆ, ಹಾಗಾದ್ರೆ ಸೊ ವಿವಿಧ ಸಾಂಪ್ರದಾಯಿಕ ನೀರಾವರಿ ಅಂತ ಇಲ್ಲೊಂದು ಶಬ್ದ ಬರಬೇಕು. ಸೊ ನೀರಾವರಿಯ ವಿಧಾನಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಅಗಳು ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಆಮೇಲೆ ಸರಪಳಿ ಪಂಪ್ ಬರ್ತದೆ. 3ನೇದು ಏತ ನೀರಾವರಿ. 4ನೇದು ರಾಹಟ್ ಅಂತಕ್ಕಂಥದ್ದು ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು ಆಗಿದ್ದಾವೆ. ಪ್ರಶ್ನೆ 67. ಅಗಳು ವಿಧಾನಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನು? ಅಗಳು ಅಂತಕ್ಕಂಥದ್ದು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ನೀರಾವರಿಯ ವಿಧಾನವೇ ಆಗಿದೆ. ಓಕೆ, ಸೊ ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ರಾಟೆ ವಿಧಾನ ಅಂತ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತೀವಿ. ಮುಂದಿನ ಪ್ರಶ್ನೆ 68. ನೀರನ್ನು ಮೇಲೆತ್ತಲು ಸಾಮಾನ್ಯವಾಗಿ ಬಳಸುವುದೇನು? ಅದು ಕೊಳವೆ ಬಾವಿಗಳಾಗಿರಬಹುದು ಅಥವಾ ಬಾವಿಗಳಾಗಿರಬಹುದು, ಇನ್ನಿತರ ಬೇರೆ ಬೇರೆ ಮೂಲಗಳಿಂದ ಏನಾಗಿರ್ತದಪ್ಪ ಅಂತಂದ್ರೆ ನೀರನ್ನು ಮೇಲಕ್ಕೆ ಎತ್ತಬೇಕಾಗಿತ್ತಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಪಂಪ್ಗಳನ್ನು ನಾವೇನು ಮಾಡ್ತಾರೆ, ಬಳಕೆಯನ್ನ ಮಾಡ್ತಾರೆ. ಪ್ರಶ್ನೆ 69. ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು? ಹಾಗಾದ್ರೆ ನೀವು ಸಾಂಪ್ರದಾಯಿಕ ವಿಧಾನಗಳನ್ನು ತಿಳ್ಕೊಂಡಿರಿ. ಸೊ ಇನ್ನು ಆಧುನಿಕ ವಿಧಾನಗಳಲ್ಲಿ 2 ಬರ್ತದ. ಒಂದು ತುಂತುರು ವಿಧಾನ ಬರ್ತದ, ಇನ್ನೊಂದು ಹನಿ ನೀರಾವರಿ ಅಂತಕ್ಕಂಥದ್ದು ಒಂದು ಬರ್ತದ. ಇವೆರಡೂ ಕೂಡ ಆಧುನಿಕ ನೀರಾವರಿಯ ವಿಧಾನಗಳೇ ಆಗಿದ್ದಾವೆ. ಪ್ರಶ್ನೆ 70. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಯಾವ ನೀರಾವರಿ ವಿಧಾನ ಸೂಕ್ತವಾಗಿದೆ? ಸೊ ಉತ್ತರ ನೋಡೋದಾದ್ರೆ ತುಂತುರು ವಿಧಾನ ಅಂತ ಬರ್ತದ. ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ತುಂತುರು ನೀರಾವರಿ ವಿಧಾನಕ್ಕೆ ಬಹಳ ನೀರಿನ ಅವಶ್ಯಕತೆ ಇರೋದಿಲ್ಲ ಮತ್ತು ಭೂಮಿ ಸಮವಾಗಿರ್ಬೇಕಂತಕ್ಕಂಥದ್ದು ಇರೋದಿಲ್ಲ. ನೀರು ಕಡಿಮೆ ಇತ್ತಂದ್ರೂ ಭೂಮಿ ಅಸಮವಾಗಿತ್ತಂದ್ರೂ ಸಹಿತ ನೀರಾವರಿ ವಿಧಾನವನ್ನು ಬಳಸ್ತಾರೆ. ಪ್ರಶ್ನೆ 71. ಹುಲ್ಲು ಹಾಸುಗಳು ಕಾಫಿ ಬೆಳೆಗಳಿಗೆ ಯಾವ ನೀರಾವರಿ ವಿಧಾನ ಸೂಕ್ತ? ನೋಡಿ, ಹುಲ್ಲು ಹಾಸುಗಳಾಗಿರ್ಬೋದು ಮತ್ತು ಕಾಫಿ ತೋಟಗಳಿಗೆ ತುಂತುರು ವಿಧಾನ ಏನಾಗ್ತದಪ್ಪ ಅಂದ್ರೆ ತುಂಬಾನೇ ಸೂಕ್ತ ಆಗಿರ್ತದೆ. ಪ್ರಶ್ನೆ 72. ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳತಕ್ಕಂಥ ನೀರಾವರಿಯ ವಿಧಾನ ಯಾವುದು? ಇಲ್ಲೇನಾಗ್ತದಪ್ಪ ಅಂದ್ರೆ ನೀರನ್ನ ಹನಿ ಹನಿಯಾಗಿ ಸಂಪೂರ್ಣವಾಗಿ ಆ ಒಂದು ಸಸ್ಯದ ಬೇರುಗಳಿಗೇನೆ ಬಿಡ್ತಾರೆ. ಇದನ್ನ ಏನಂತ ಕರೀತಾರೆ? ಹನಿ ನೀರಾವರಿ ವಿಧಾನ ಅಂತ ಕರೀತಾರೆ. ಪ್ರಶ್ನೆ 73. ಹಣ್ಣಿನ ಗಿಡ, ಉದ್ಯಾನ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರ ಯಾವುದು?
ಇವತ್ತು ನಾವು ಬೆಳೀತಕ್ಕಂಥ ಹಣ್ಣಿನ ಗಿಡಗಳಾಗಿರ್ಬೋದು, ಉದ್ಯಾನ ಅಂದರೆ ಗಾರ್ಡನ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಮರಗಳಿಗೆ ಸೊ ನೀರನ್ನು ನಾವು ಹಾಯಿಸಬೇಕಾಗಿತ್ತಂದ್ರೆ ಅಲ್ಲಿ ಹನಿ ನೀರಾವರಿ ವಿಧಾನವನ್ನೇ ಅಳವಡಿಸಬೇಕು. ಅಂದರೆ ಆ ನೀರು ಸಂಪೂರ್ಣವಾಗಿ ಆ ಮರ ಆ ಸಸ್ಯದ ಬೇರುಗಳಿಗೆ ಬಿತ್ತಂದ್ರೆ ನೀರು ಹೆಚ್ಚು ಪೋಲಾಗುವುದನ್ನು ಏನು ಮಾಡ್ಬೋದು, ತಡಿಬಹುದು. ಮತ್ತು ಸಸ್ಯಕ್ಕೆ ಸಮರ್ಪಕವಾಗಿರ್ತಕ್ಕಂಥ ನೀರನ್ನು ಸಹಿತ ಒದಗಿಸ್ತದೆ. 14 ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಯಾವ ನೀರಾವರಿ ವಿಧಾನ ವರದಾನವಾಗಿದೆ? ಅತ್ಯಂತ ಕನಿಷ್ಠ ಅಂತಂದ್ರೆ ಕಡಿಮೆ. ಓಕೆ, ಅಲ್ಲಿ ನೀರು ಕಡಿಮೆ ಇತ್ತಂದ್ರೆ ಸೊ ಅಲ್ಲಿ ಯಾವ ವಿಧಾನವನ್ನು ಬಳಸಿದ್ರು ಕೂಡ ಸೂಕ್ತ ಅಂತ ಹೇಳ್ತಾರೆ. ಹನಿ ನೀರಾವರಿ ವಿಧಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 75 ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಗಳಿಗೆ ಏನಂತ ಕರೀತಾರೆ? ಸೊ ಅದನ್ನು ಕಳೆಗಳು ಅಂತ ಕರೀತಾರೆ. ಆ ಜಮೀನಿನಲ್ಲಿ ಆಲ್ರೆಡಿ ಬೆಳೆಗಳನ್ನು ಬೆಳೀತಾರೆ, ಆ ಬೆಳೆಗಳನ್ನು ಬೆಳೆಗೋದ್ರ ಜೊತೆಗೆ ಅನಪೇಕ್ಷಿತ ಅಂದ್ರೆ ಬೇಡವಾಗಿರ್ತಕ್ಕಂಥ ಸಸ್ಯಗಳು ಸಹಿತ ಬೆಳೀತಾವೆ, ಅವುಗಳಿಗೆ ಏನಂತ ಕರೀತಾರೆ? ಕಳೆಗಳು ಅಂತ ಕರೀತಾರೆ. 76 ಕಳೆಗಳನ್ನು ತೆಗೆದು ಹಾಕುವುದಕ್ಕೆ ಏನಂತ ಕರೀತಾರೆ? ಓಕೆ, ಸೊ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಕಳೆ ಕೀಳುವಿಕೆ ಅಂತ ಕರೀತಾರೆ. ಸೊ ಕಳೆಗಳು ಏನು ಬೆಳೆದಿರ್ತಾವಲ್ಲ, ಆ ಬೆಳೆದಿರ್ತಕ್ಕಂಥ ಕಳೆಗಳನ್ನ ಕಿತ್ತೋದಕ್ಕೆ ಸೊ ಕಳೆ ಕೀಳುವಿಕೆ ಅಂತ ಕರೀತಾರೆ. 77 ಕಳೆಗಳನ್ನ ನಿವಾರಿಸಲು ಅತ್ಯಂತ ಪ್ರಶಸ್ತ ಸಮಯ ಯಾವುದು? ನೋಡಿ, ಇನ್ನು ಕಳೆಗಳು ತುಂಬಾನೇ ಬೆಳಿತಾವೆ, ಸಸ್ಯಗಳ ಜೊತೆಗೆ ಬೆಳೀತಕ್ಕಂಥದ್ದು. ಬಟ್ ಕಳೆಗಳನ್ನ ಕೀಳಬೇಕಾದ್ರೆ ಯಾವ ಸಮಯ ತುಂಬಾನೇ ಸೂಕ್ತ ಅಂತ ಕೇಳಿದ್ದಾರೆ. ನೋಡಿ, ಹೂವು ಮತ್ತು ಬೀಜಗಳನ್ನ ಬಿಡುವ ಮೊದಲು ಕಳೆಗಳನ್ನ ಕೀಳಬೇಕು. ಆ ಒಂದು ಸಸ್ಯ ಅದು ಹೂ ಆಗಿರ್ಬೋದು ಅಥವಾ ಬೀಜ ಆಗಿರ್ಬೋದು, ಅವೆರಡೂ ಬಿಡೋಕ್ಕಿಂತ ಮುಂಚೆನೆ ನಾವು ಅದನ್ನ ಕೀಳಿದೀವಿ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ತುಂಬಾನೇ ಸಮಂಜಸ ಆಗ್ತದ, ತುಂಬಾನೇ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ತಾರೆ. 78 ಕೈಗಳಿಂದ ಕಳೆಗಳನ್ನ ನಿವಾರಿಸಲು ಯಾವ ಉಪಕರಣಗಳನ್ನ ಬಳಸ್ತಾರೆ? ನೋಡಿ, ಸಹಜವಾಗಿ ಕೈಗಳಿಂದ ಕಳೆಗಳನ್ನ ಕೀಳಬೇಕಾದ್ರೆ ಕುರ್ಪಿ ಅಥವಾ ಕುರ್ಚಿ ಅಂತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂದ್ರೆ ಸಾಧನ ಇರ್ತದೆ. ಈ ಸಾಧನವನ್ನ ಬಳಸಿನೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಳೆಗಳನ್ನ ಕೈಯಿಂದ ಕೀಳ್ತಾರೆ. 79 ಕಳೆಗಳನ್ನ ಬುಡಸಹಿತ ಕಿತ್ತು ಹಾಕಲು ಏನನ್ನ ಬಳಸ್ತಾರೆ? ನೋಡಿ, ಕಳೆಗಳನ್ನ ಬುಡಸಹಿತ ಕಿತ್ತು ಹಾಕಬೇಕಾದ್ರೆ ನಾವು ಯಾಂತ್ರಿಕ ಕೂರಿಗೆಗಳನ್ನ ಬಳಸಬೇಕು. ಈ ವಿಡಿಯೋದ ಕಡೆಯ ಪ್ರಶ್ನೆ ಇದೆ, ಸೊ ಅದು 80ನೇ ಪ್ರಶ್ನೆ. 80ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವ್ಯೂಸ್ಗಳು ಬೇಕು. ನೀವು ಎಷ್ಟು ವ್ಯೂಸ್ಗಳನ್ನು ಕೊಡ್ತಿರಲ್ಲ ಅಷ್ಟು ನಮಗೆ ಏನಾಗ್ತದಪ್ಪ ಅಂದರೆ ಇನ್ಸ್ಪಿರೇಷನ್ ಬರ್ತದೆ ನೆಕ್ಸ್ಟ್ ಪಾರ್ಟ್ ಮೋಟಿವೇಶನ್ಗಳನ್ನು ಹಾಕಲಿಕ್ಕೆ. ಸೊ ಅದಕ್ಕಾಗಿ ನಲ್ಲಿನೂ ಕೂಡ ತುಂಬಾ ಹಾಕ್ತಾ ಇದ್ದೀವಿ, ಅವುಗಳ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಪ್ರಶ್ನೆ ಸಂಖ್ಯೆ 80 ಕಳೆಗಳನ್ನು ನಾಶಪಡಿಸಲು ಜಮೀನುಗಳಿಗೆ ಸಿಂಪಡಿಸ್ತಕ್ಕಂಥ ಕಳೆನಾಶಕ ಯಾವುದು? 2,4-D ಅಂತಕ್ಕಂಥದ್ದು ಒಂದು ಕಳೆನಾಶಕ ಇದೆ. ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಮೀನುಗಳಿಗೆ ಸಿಂಪಡಿಸ್ತಾರೆ ಕಳೆಗಳನ್ನು ಹೋಗಲಾಡಿಸ್ಲಿಕ್ಕೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿಯ ಮೊದಲ ಪಾಠದಲ್ಲಿ 4ನೇ ಭಾಗದಲ್ಲಿ 20 ಪ್ರಶ್ನೆಗಳನ್ನು ನೋಡಿದೀವಿ. ಕಡೆಯ ಒಂದು ಭಾಗದ ವಿಡಿಯೋವನ್ನ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ 5ನೇ ಭಾಗ